ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯಾಗೆ ಅವರಪ್ಪ, ನೀನ್ ಯಾಕಮ್ಮ ಬರಕೋದೆ, ನೀನ್ ಈ ಮನೆಗೆಲ್ಲ ಬರೋದನ್ನ ಇಟ್ಕೋಬೇಡ, ನೀನೀಗ ಮನೆ ದೊಡ್ಡ ಸೊಸೆ ಆಗಿದ್ಯಾ, ಈಗ ಬಂದು ಇಲ್ಲಿ ಮತ್ತೆ ಅವಾಂತರಗಳು ಹುಟ್ಟುತ್ತೆ. ಏಂತಕ್ಕಂದ್ರೆ ನೀನೇನು ಮಾಡೇ ಇಲ್ಲ ತಪ್ಪು ಅಂದ್ರು ಈಗ ನಿನ್ ಮೇಲೆ ತಪ್ಪೋರಿದೆ. ಆಲ್ರೆಡಿ ಈಗ ಸ್ವಪ್ನನ್ ಕಡೆಯಿಂದ ಒಂದು ರಾಧ ಅಂತ ನಡೀತು, ಈಗ ಅಪ್ಪು ವಿಚಾರದಿಂದ ಇನ್ನೊಂದು ರಾಧ ಅಂತ ನಡೀತಿದೆ. ಈಗ ನೀನ್ ಇಲ್ಲಿ ಬಂದು ಏನೋ ಪ್ಲಾನ್ ಮಾಡ್ತಾ ಇದೀಯಾ ಅಂತ ಅನ್ಕೊಳ್ತಾರೆ. ಆ ಕೆಲ್ಸನ ಇಟ್ಕೊಳಕ್ ಹೋಗ್ಬೇಡ ಅಮ್ಮ, ಹೇಳೋದನ್ನ ಅರ್ಥ ಮಾಡ್ಕೊ ಅಂತಿದ್ರು. ಅಪ್ಪ, ನಿನ್ಗೇನು ಗೊತ್ತಿಲ್ಲ, ಸುಮ್ಮನೆ ಇರಪ್ಪ, ಅವ್ರು ಏನು ಅನ್ನೋದು ಇಲ್ಲ, ನನ್ನ ಇಷ್ಟ, ನಾನು ಹೇಗಾದ್ರೂ ಬರ್ತೀನಿ, ಇದು ನನ್ನ ತವ್ರ ಮನೆ, ನಾನು ಹುಟ್ಟಿ ಬೆಳೆದಿರೋ ಮನೆ, ಆ ಮನೆಯಲ್ಲಿ ಯಾರಿಗೂ ಅಧಿಕಾರ ಇಲ್ಲ ನನ್ನ ತಡಿಯಕ್ಕೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಆಗ ಅಪ್ಪನು ಸಹ ಬಂದು, ಅಕ್ಕ, ಅಪ್ಪ ಹೇಳ್ತಿರೋದು ನಿಜ ಅಕ್ಕ, ಹೀಗೆ ನನ್ನಿಂದ ತುಂಬಾ ನೀನು ಮಾತುಗಳನ್ನ ಕೇಳಿದ್ಯಾ ಆ ಮಂಟಪದಲ್ಲಿ, ಇನ್ನೂ ನಾನು ಈ ಮಾತನ್ನ ಕೇಳ್ಸಕ್ ನಾನು ರೆಡಿ ಇಲ್ಲ, ಅಪ್ಪ ಹೇಳ್ತಾ ಇರೋದು ನಿಜ ಅಂತ ಹೇಳ್ತಿದ್ರು. ಸಾಕು ನಿಲ್ಸಿ, ನಮ್ಮನೆ ಮಗಳು ನಮ್ಮನೆಗೆ ಬರ್ದಿರ ಇನ್ನೆಲ್ಲಿಗೆ ಹೋಗ್ತಾಳೆ, ಅಲ್ಲಿ ಏನೇ ಆದ್ರೂ ಕಷ್ಟ ಅವಳಾಗ ಎಲ್ಲ ಒಳಗೆ ಇಟ್ಕೋಬೇಕಾ, ನಮ್ಮ ಹತ್ರ ಏನು ಹೇಳೋದ್ ಬೇಡವಾ ಅಂತ ಕನಕ ತುಂಬಾ ಹತ್ಕೊಂಡು ಹೇಳ್ತಾ ಇರ್ತಾಳೆ. ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ, ಸರಿ ಬಿಡು, ನಾನು ಹೊರಡ್ತೀನಿ ಅಂತ ಅಲ್ಲಿಂದ ಹೊರಟ್ಬಿಟ್ಟಿರ್ತಾಳೆ. ಈ ಕಡೆ ನೋಡಿದ್ರೆ ಪುರೋಹಿತ್ರನ ಮನೆಗೆ ಕರೆಸಿರ್ತಾರೆ ಸತ್ಯನಾರಾಯಣ ಪೂಜೆಗೆ ಮತ್ತೆ ಅನಾಮಿಕಾ ಮತ್ತೆ ಕಲ್ಯಾಣ್ಗೆ ಕಾರ್ಯ ಮಾಡ್ಸೋದಿಕ್ಕೆ ಅಂತ. ಆಗ ನಾಳೆ ಒಳ್ಳೆ ಮುಹೂರ್ತ ಇದೆ, ಸತ್ಯನಾರಾಯಣ ಪೂಜೆಗೆ ಏನೇನ್ ಬೇಕೋ ಲಿಸ್ಟ್ಗಳನ್ನ ಕೊಟ್ಬಿಡಿ, ನಾನೆಲ್ಲ ರೆಡಿ ಮಾಡ್ಕೊಂತೀನಿ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ. ನೋಡಿದ್ರೆ ಕಾವ್ಯ ತುಂಬಾ ನಿರಾಶೆಗೊಂಡು ಮನೆಗೆ ಹಿಂತಿರುಗಿದಾಗ, ಬೆಳಗ್ಗೆ ಅಂತ ಹೋದವಳು ನೀನು ಟಿಫನ್ ಕೊಟ್ಬಿಟ್ಟು ಬರ್ತೀನಿ ಅಂತ, ಇಷ್ಟೊತ್ತಾದ್ರೂ ಬಂದಿಲ್ಲ, ಹೀಗ್ ಬರ್ತಾ ಇದ್ಯಾ, ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ಅಂತ ಅಪರ್ಣ ಕೇಳ್ಬೇಕಾದ್ರೆ, ಇನ್ನೆಲ್ಲಿ ಹೋಗಿರ್ತಾಳೆ ಅದ್ಗೆ, ಊರೂರ್ ಶಿಕಾರಿ ಹೊಡ್ಕೊಂಡ್ ಬರ್ತಾ ಇರ್ತಾಳೆ ಅಂತ ರುದ್ರಾಣಿ ಹೇಳ್ಬೇಕಾದ್ರೆ, ರುದ್ರಾಣಿ ಅವರೇ, ಮಾತ್ನ ಹದ್ಬಸ್ತಲ್ಲಿ ಇಟ್ಕೊಂಡ್ ಮಾತಾಡಿ, ನಾನೇನು ಶಿಕಾರಿ ಏನು ಹೊಡ್ಕೊಂಡ್ ಬರ್ತಾ ಇಲ್ಲ, ದಾರಿಲಿ ಬರ್ಬೇಕಾದ್ರೆ ಅಪ್ಪು ಕಾಣಿಸಿದ್ಲು, ಹಾಗಾಗಿ ನಾನು ನಮ್ ತವ್ರ ಮನೆಗೆ ಹೋಗ್ಬಿಟ್ಟು ಬರ್ತಾ ಇದ್ದೀನಿ ಅಂತ. ನೀವ್ ತವ್ರ ಮನೆಗೆ ಹೋಗಿದ್ದ, ಆ ಮನೆಯಲ್ಲಿ ನಿನ್ಗೆ ಸಂಬಂಧ ಇಟ್ಕೋಬಾರ್ದು ಅಂತ ಹೇಳಿದೆ ಅಲ್ವಾ ಅಂತ ಧಾನ್ಯಲಕ್ಷ್ಮಿ ಹೇಳ್ತಿದ್ರು. ಆಗ ಯಾಕೆ ಚಿಕ್ಕತ್ತೆ ಈ ತರ ಮಾತಾಡ್ತಿದ್ದೀರಾ, ಕಾವ್ಯ ನೀನು ದೊಡ್ಡೋರು ಚಿಕ್ಕವರನ್ನ ನೋಡ್ಬಿಟ್ಟು ಮಾತಾಡು ಅಂತ ಅನಾಮಿಕಾ ಹೇಳ್ತಾ ಇರ್ತಾಳೆ. ಆಗ ಈಗ ಆಗಿರೋ ರಾಧಂತ ಎಲ್ಲ ನಿಮ್ ತಂಗಿ ಅಪ್ಪು ಕಡೆಯಿಂದಾನೆ, ಇನ್ನು ನನ್ ಮಗ ಏನ್ ಮಾಡ್ಬೇಕು ಅಂತ ಇದ್ದೀರಾ ಹೇಳಿ, ಎಲ್ಲಾರು ಏನ್ ಪ್ಲಾನ್ ಮಾಡ್ತಾ ಇದ್ದೀರಾ, ಮತ್ತೆ ನನ್ ಮಗನ್ಗೆ ಏನಾದ್ರೂ ಗಂಡಂತರ ತರ್ಬೇಕಂತ ಇದ್ದೀರಾ ಅಂತ ಧಾನ್ಯಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಹಾಗೇನು ಇಲ್ಲ ಚಿಕ್ಕತ್ತೆ, ನೀವ್ ಏನೇನೋ ಊಹೆ ಮಾಡ್ಕೊಳಕ್ ಹೋಗ್ಬೇಡಿ, ಅಲ್ಲಿ ಏನ್ ನಡೀತಿದೆ ಅನ್ನೋದು ನನಗ್ ಗೊತ್ತಿದೆ. ಅಲ್ಲ, ನಿನ್ಗೆ ಎಷ್ಟತಿ ಹೇಳ್ಬೇಕು ನೀನ್ ಆ ಮನೆಗ್ ಹೋಗ್ಬೇಡ ಅಂತ, ನೀವ್ ಹೇಳಿದ ತಕ್ಷಣ ನಾನು ನಿಲ್ಸಕ್ ಆಗಲ್ಲ, ನಾನ್ ಹುಟ್ಟಿ ಬೆಳೆದಿರೋ ಮನೆ ಅದು, ನಾನ್ ಹೋಗೇ ಹೋಗ್ತೀನಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಇಷ್ಟ ದಿವಸ ನಾನು ಹೇಳಿದ್ದೆ ನೀನ್ ನಂಬಿಲ್ಲ ಅಲ್ಲ ಧಾನ್ಯಲಕ್ಷ್ಮಿ, ಹೋ ಇವಾಗ ನಿನ್ ಮಗನ್ಗೆ ಅಪಾಯ ಆಗಿದ್ ನೋಡಿ ಇವಾಗ ನಿನ್ಗೂ ಕಾವ್ಯನ್ ಮೇಲೆ ಅನುಮಾನ ಬರ್ತಾ ಇದ್ಯಾ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ. ಆಗ ಏನ್ ಮಾಡೋಣ ಅಕ್ಕ, ನಮ್ವರ್ಗೂ ಬಂದ್ರೇನೆ ಅಲ್ವಾ ನಮ್ಗೂ ಗೊತ್ತಾಗುತ್ತೆ ಅಂತ ಧಾನ್ಯಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಇನ್ನೀ ಕಡೆ ಅನಾಮಿಕಾ ಎಲ್ಲಾರ ಮುಂದೆ ಕಾವ್ಯಂಗೆ, ಯಾಕ ಕಾವ್ಯ ನೀನ್ ಈ ತರ ಮಾತಾಡ್ತಿದ್ಯಾ, ನಾನಾಗಿದ್ರೆ ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದಿಲ್ಲ ಅಂತ ಅನಾಮಿಕಾ ಹೇಳ್ತಾ ಇದ್ದಿದ್ನ ಕೇಳಿಸ್ಕೊಂಡ್ ಅಪರ್ಣ, ನೀನಾದ್ರೂ ಈಗ ಬಂದು ನೀನ್ ಇಷ್ಟ ಬೇಗ ಅರ್ಥ ಮಾಡ್ಕೊಂಡಿದ್ಯಾ, ಇವಳು ಬಂದು ಎಷ್ಟ್ ದಿವಸ ಆಗಿದೆ, ಒಂದ್ ದಿವಸನೂ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ. ಆಗ ರುದ್ರಾಣಿ, ಈಗ ಬಿಡಿ ನಿಮ್ದೆಲ್ಲ, ರುದ್ರಾಣಿ ಕಾವ್ಯನ್ಗೆ ತುಂಬಾ ಎಲ್ಲರ ಮುಂದೆ ಅವಮಾನ ಮಾಡ್ತಾ ಇರ್ತಾಳೆ. ಆಗ ಸ್ವಪ್ನ ಬರ್ತಾಳೆ, ಸಾಕು ನಿಲ್ಸಿ ಅತ್ತೆ, ಇಷ್ಟೊತ್ತೇ ನೀವು ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡಿದ್ದಾಯ್ತು, ಈಗ ನಾವೇನ್ ತಪ್ಪು ಮಾಡಿದೀವಿ ಅಂತ ನನ್ನೂ ಕಾವ್ಯನೂ ಈ ತರ ಮಾತಾಡ್ತಾ ಇದ್ದೀರಾ, ಹಾ ಅಲ್ಲ, ಈ 2 ಮದ್ವೆನೇ ಹೇಗೋ ಒಂದ್ ನಡೀತು, ಅಪ್ಪು ಮದ್ವೆನ ಕಲ್ಯಾಣ್ ಜೊತೆ ನಾವು ಮಾಡಿಸ್ಬೋದಾಗಿತ್ತಲ್ಲ, ಎಷ್ಟು ಸುಳ್ಳು ಹೇಳಿ, ಅರೆ ನಮ್ಗ ಆ ತರ ಆಸೆ ಇಲ್ವಲ್ಲ, ಎಂತಕ್ಕಂದ್ರೆ ಕಲ್ಯಾಣ್ಗೆ ಕಾವ್ಯನ್ ಮೇಲೆ ತುಂಬಾ ಭರವಸೆ ನಂಬಿಕೆ ಎಲ್ಲ ಇದೆ, ಹಾಗಾಗಿ ಅವಳು ಅದನ್ನ ತಪ್ಪದೇರಂಗೆ ಕಾಯ್ತಾ ಇದ್ಲು, ಅದು ನಮ್ ಕಾವ್ಯನ್ ಬುದ್ಧಿ. ಎಂತಕ್ಕಂದ್ರೆ ಕಲ್ಯಾಣ್ ಅವರು ತುಂಬಾ ಒಳ್ಳೆಯವರು, ಅವ್ರು ಯಾವಾಗೂ ಕಾವ್ಯನ್ಗೆ ತುಂಬಾ ಒಳ್ಳೇದನ್ನೇ ಬಯಸ್ತಾರೆ ಅಂತ ಅವಳು ಸಹ ಅವ್ರಿಗೆ ಏನೇ ಬಂದ್ರು ಅಡ್ಡ ನಿಂತಿ ಅನಾಮಿಕಾ ಮತ್ತೆ ಕಲ್ಯಾಣ್ ಇಬ್ರು ಮದ್ವೆ ಮಾಡ್ಸಿಲ್ವಾ, ಹಾಗಾದ್ರೆ ನನ್ ತಂಗಿನ ಕೊಟ್ಟು ಮದ್ವೆ ಮಾಡ್ಬೋದಾಗಿತ್ತಲ್ವಾ, ಎಂತ ಕೇಳಿ ಅವ್ನ್ ಚೆನ್ನಾಗಿರ್ಬೇಕು ನನ್ ಮೈದ ಅಂತ ಕಾವ್ಯ ತುಂಬಾ ಆಸೆ ಪಟ್ಟಿ ಈ ಮದ್ವೆನ ಇಲ್ಲಿವರೆಗೂ ತಂದಿ ಮದ್ವೆ ಮಾಡ್ಸಿದ್ದೆ ಅವಳು. ನೀವ್ಯಾಕೆ ಈ ತರ ಮಾತಾಡ್ತಿದ್ದೀರಾ, ಯಾವ್ದೇ ಕಾರಣಕ್ಕೂ ನೀವು ನಮ್ ತವ್ರ ಮನೆ ಆಗ್ಲಿ ನನ್ ಬಗ್ಗೆ ನಮ್ ತಂಗಿ ಬಗ್ಗೆ ಮಾತಾಡೋದ್ನ ಇಟ್ಕೊಳಕ್ ಹೋಗ್ಬೇಡಿ, ಇಷ್ಟ ದಿವಸ ಕಾವ್ಯ ಒಬ್ಳೆ ಅನ್ಕೊಂಡಿರ್ಬೇಡಿ, ಇವಾಗ ಕಾವ್ಯ ನನ್
ತಂಗಿನೇ. ಏನಾದ್ರೂ ನೀವು ಅವಳ ಪರ ಮಾತಾಡಕ್ ಬಂದ್ರೆ ನಾನ್ ಸುಮ್ನೆ ಬಿಡಲ್ಲ, ನೋಡ್ಕೊಳ್ಳಿ ಹುಷಾರ್ ಅಂತ ಹೇಳ್ತಾ ಇರ್ತಾಳೆ. ಆಗ ನೀವುಗಳು ಮೋಸ ಮಾಡೋದ್ ಮಾತ್ರ ನಿಮಗ್ ಗೊತ್ತಾಗಲ್ಲ. ನಾವು ಮೋಸ ಮಾಡಿಲ್ಲ ಅಂದ್ರೂ ನೀವು ಮೋಸ ಮಾಡಿದೀರಾ ಅಂತ ನಮ್ಮೇಲೆ ಎತ್ತಿ ಎತ್ತಿ ಹೇಳ್ತಾ ಇರ್ತೀರಾ. ನೀವು ನಿಮ್ ಮಗ ಸೇರಿ ನನಗೆ ತುಂಬಾ ಮೋಸ ಮಾಡಿರೋದು, ನಂಬಿಕೆ ದ್ರೋಹ ಮಾಡಿದೀರಾ ಅಂತ ಸ್ವಪ್ನ ಅವರಿಬ್ಬರಿಗೆ ವಾರ್ನ್ ಮಾಡ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಹೀಗೆ ಅವರಮ್ಮ ಸಾಕು ನಿಲ್ಸು ರುದ್ರಾಣಿ, ಯಾಕಮ್ಮ ಇಷ್ಟೊತ್ತು ಅವಳು ಮಾತಾಡ್ತಿದ್ಲು, ಅವಳಿಗೇನು ಹೊಂದಿಲ್ಲ, ನನಗೆ ಯಾಕೆ ಈ ತರ ಹೇಳ್ತಿದ್ಯಾ? ಅವಳು ನಿನಗೆ ಕರೆಕ್ಟಾಗಿ ಹೇಳಿದಾಳೆ, ನೀನು ನಿಮ್ಮ ಮಗ ಮಾಡಿರೋ ತಪ್ಪಿಗೆ ಅವಳು ಕರೆಕ್ಟಾಗೆ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಅಲ್ಲ ಅತ್ತೆ, ಇವಾಗ ಕಾವ್ಯ ಹೋಗಿರೋ ತಪ್ಪು ಅಲ್ವಾ? ಕಾವ್ಯನ್ ತಪ್ಪಿದ್ರು ನಾವು ಏನೂ ಇಲ್ಲ ಅನ್ನೋ ತರ ಇರ್ಬೇಕಾ? ಕಾವ್ಯ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ, ಅವಳು ತವ್ರ ಮನೆಗೆ ಹೋಗೋ ಹಕ್ಕಿದೆ, ಹೋಗ್ಬಿಟ್ಟು ಬರ್ತಾಳೆ. ನೀವೆಲ್ಲ ಅದನ್ನ ಕೇಳಿ ನಿಲ್ಸೋ ಅಂತ ಅಧಿಕಾರ ನಿಮಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಧಾನ್ಯಲಕ್ಷ್ಮಿಗೆ ಮತ್ತೆ ಅಪರ್ಣಗೆ. ಈ ಕಡೆ ನೋಡಿದ್ರೆ, ಅಕ್ಕ ಯಾಕಕ್ಕ ಈ ತರ ಮಾತಾಡ್ದೆ? ಮನೆಯವ್ರ ಮುಂದೆ ನಾವು ತಗ್ಗಿ ಬಗ್ಗಿ ನಡಿಬೇಕಕ್ಕ. ಈಗ ನಾವೇನಾದ್ರೂ ಹೊರಟಂಗ್ ಮಾತಾಡಿದ್ರೆ ನಮ್ಗೇನೆ ಆಮೇಲೆ ಆಪತ್ ಸುತ್ಕೊಳ್ಳುತ್ತಕ್ಕ ಅಂತ ಹೇಳ್ತಿದ್ರು. ಸಾಕು ನಿಲ್ಸು ಕಾವ್ಯ, ನೀನ್ ಈ ತರ ಮೆತ್ತಗಿದ್ದೀನೇ ನೋಡು, ಅವ್ರೇನಂದ್ರು ನೀನೇನು ಅಂದಿರ ಸುಮ್ನೆ ಇದ್ಯಾ? ಆ ತರ ಇರ್ಬಾರ್ದು. ಇವ್ರಿಗೆಲ್ಲ ನಾನೇ ಕರೆಕ್ಟ್ ಆಗಿರೋ ಗಂಡ, ನಾನೇ ಅವ್ರು ಏನ್ ಮಾಡಿದ್ರು ಹಿಂತಿರುಗಿಸಿ ಕೊಡೋ ಅಂತ ಕೆಪಾಸಿಟಿ ನನಗಿದೆ, ನಾನ್ ಕೊಡ್ತೀನಿ, ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ, ಸುಮ್ನೆ ಇರು ಅಂತ ಕಾವ್ಯನ್ಗೆ ಸ್ವಪ್ನ ಸಾಂತ್ವನ ಮಾಡಿನ ಹೊರಟಿರ್ತಾಳೆ. ಈ ಅವ್ರಿಬ್ಬರನ್ನು ಒಂದ್ ಕಡೆ ಎಲ್ಲಾದ್ರೂ ಕಳಿಸ್ಬಿಡ್ಬೇಕು. ಅಪ್ಪ ಹೇಗೋ ನನ್ ಸೊಸೆ ಆತರ ಏನಲ್ಲ, ತುಂಬಾ ಅಚ್ಚುಕಟ್ಟಾಗಿ ಹೇಳಿದ ತಕ್ಕನಂಗ್ ಕೇಳ್ತಾಳೆ ಅಂತ ಧಾನ್ಯಲಕ್ಷ್ಮಿ ಅನಾಮಿಕಾ ಬಗ್ಗೆ ಹೊಗಳ್ತಾ ಇರ್ತಾಳೆ. ಆಗ ಸಾಕು ನಿಲ್ಸು ಧಾನ್ಯಲಕ್ಷ್ಮಿ, ಇಷ್ಟ ದಿವಸ ನೀನು ಕಾವ್ಯನ ನನ್ ಸೊಸೆ ಅಂತ ತಲೆ ಮೇಲೆ ಇಟ್ಕೊಂಡು ಊರೆಲ್ಲ ಸುತ್ತುತ್ತಿದ್ದೆ, ಈಗೇನಾಗೋಯ್ತು? ಈಗ ಏನಾಯ್ತೋ ಬಿಡು, ನಿನಗೇನು? ಈಗ ನಿನ್ ಸೊಸೆನ ನೀನ್ ನೋಡ್ಕೊ ಅಂತ ಅವ್ರ 3 ಜನ ಇನ್ನ ಮಾತಾಡ್ಕೊಂಡು ಹೊರಡ್ತಾ ಇರ್ತಾರೆ. ಹೇಗೋ ಇವ್ರಿಬ್ರು ಮಧ್ಯೆ ಬೆಂಕಿ ಹಚ್ಚಿದೀನಿ, ಇನ್ನ ಹಚ್ಕೊಂಡು ಹೇಗಾದ್ರೂ ಹೋಗಿ ಕಾವ್ಯನ್ಗೆನೆ ತಲುಪುತ್ತೆ ಅಂತ ರುದ್ರಾಣಿ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನಿ ಕಡೆ ರಾಜಿನ ಮನೆಗೆ ಹಿಂತಿರ್ಗಿರ್ತಾನೆ. ಆಗ ಕಾವ್ಯ, ಎಂತಕ್ ಈ ತರ ನಿಂತಿದ್ಯಾ? ಏನಾಯ್ತು ನಿನ್ಗೆ? ನನ್ನ ಹತ್ರ ಕರೆಕ್ಟಾಗಿ ಮಾತಾಡ್ತಿಲ್ಲ ಅಂತ ರಾಜ್ ಕೇಳ್ಬೇಕಾರೆ, ನಿಮ್ಗೆ ಏನಂತ ಮಾತಾಡೋಣ ಹೇಳಿ? ನಿಮ್ಗೆ ಹೊರ್ಗಡೆ ಸಾವಿರಾರು ಕೆಲಸ ಇರುತ್ತೆ, ಸಾವಿರಾರು ಟೈಮ್ಗಳಿರುತ್ತೆ, ಏನ್ ಮಾಡೋದಿಕ್ಕಾಗುತ್ತೆ? ನಮ್ಗೆ ಯಾರು ಟೈಮ್ ಕೊಡ್ತಾರೆ ಹೇಳಿ ಅಂತ ಹೇಳ್ಬೇಕಾರೆ, ಅಲ್ಲ ಅಂತದ್ ನಿನಗೇನಾಯ್ತು? ಆಫೀಸಲ್ಲೇ ಇದೆ, ಎಂತಕ್ ಆಫೀಸಲ್ಲೇ ಬಿಟ್ಟು ಬಂದಿದ್ದೀರಾ? ಯಾಕ್ರಿ, ನಿಮಗ್ ತರ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳ್ತಾ ಇರ್ತಾಳೆ. ಈಗ ಒಂದ್ ಟಿಫಾನ್ ಬಾಕ್ಸಿಗೋಸ್ಕರ ನೀನ್ ಈ ತರ ಆಡ್ತಾ ಇದ್ಯಾ? ನಿಮ್ಗೇನ್ ಗೊತ್ತು? ಟಿಫಾನ್ ಬಾಕ್ಸ್ ಆಗ್ಲಿ ಗಂಡ ಆಗ್ಲಿ ನಮ್ ಸ್ವಂತ ಆಗಿರ್ಬೇಕು, ಕಂಡೋರ್ಗೆಲ್ಲ ಅಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಇವಳಿಗೆ ಏನಾಯ್ತು ಈ ತರ ಮಾತಾಡ್ತಿದ್ದಾಳಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ರಾಜ್. ಈ ಕಡೆ ಅವಳು ಸುಮ್ನೆ ಬಂದು ಹಾಗೆ ನಿಂತಿರ್ತಾಳೆ. ಆಗ ಕಾಫಿ ತಗೊಳ್ಳಿ ಅಂತ ಹೇಳ್ಬೇಕು ತಾನೆ, ಏಕೆ ನಿಮಗ್ ಗೊತ್ತಾಗಲ್ವಾ? ನಿಂತಿದೀನಿ ಅಂದ್ಮೇಲೆ ಈಸ್ಕೊಂಡು ಕುಡಿಬೇಕು, ನಿಮ್ಗೆಲ್ಲ ಬಾಯ್ ಬಿಟ್ಟೆ ಹೇಳ್ಬೇಕಾ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಅಲ್ಲ, ನೀನ್ ಏನಾಗಿದೆ? ಬಂದಾಗಿಂದ ನೋಡ್ತಾ ಇದ್ದೀನಿ, ಒಂಥರ ಮಾತಾಡ್ತಾ ಇದ್ಯಾ, ಯಾಕೇನಾಯ್ತು ಅಂತ ಕೇಳ್ತಿದ್ರು. ಅವಳು ಏನು ಹೇಳ್ದಿರಾ ಹಾಗೆ ಸುಮ್ನೆ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಫುಡ್ ಡೆಲಿವರಿಗೆ ಹೊರಡ್ಬೇಕು ಅಂತ ಹೊರಡ್ತಾ ಇರ್ತಾಳೆ. ಅಕ್ಕ, ಇಲ್ಲಿ ಏನ್ ನಡೀತಿದೆ ಅಕ್ಕ? ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ ಕೇಳಕ್ಕ ಅಂತ ಅವನ್ನ ಕನಕ ಅವ್ರ ಅಕ್ಕನ್ನ ಕೇಳ್ತಾ ಇರ್ತಾಳೆ. ಆಗ ಕೃಷ್ಣಮೂರ್ತಿ ಅವರು, ಎಲ್ಲಿಗೆ ಹೋಗ್ತಿದ್ಯಾ ಅಪ್ಪು ಅಂದಾಗ, ಅಪ್ಪ ಇಷ್ಟ ದಿವಸ ಫುಡ್ ಡೆಲಿವರಿಗೆ ಹೋಗ್ದಿರಾ ಸಾಕಾಗೋಯ್ತು, ಈಗ ನಾನು ಫುಡ್ ಡೆಲಿವರಿಗೆ ಹೋಗ್ಬೇಕು, ನಾನು ಹೊರಡ್ತೀನಿ ಅಂತ ಹೊರಡ್ತಾ ಇರ್ತಾಳೆ ಅಪ್ಪು. ಈ ಕಡೆ ನೋಡಿದ್ರೆ ಹೇಗಾದ್ರೂ ಮಾಡಿ ಈ ಅಪ್ಪುನ ನಾವು ಸೇಫ್ ಮಾಡ್ಬೇಕಂದ್ರೆ ಅವಳಿಗೊಂದು ಮದ್ವೆ ಮಾಡ್ಬೇಕು ಅಂತ ಅವ್ರ ಅಕ್ಕ ಹೇಳ್ತಾ ಇರ್ತಾರೆ. ಹೀಗೆ ಹಸಿ ಗಾಯ ಇದೆ ಅತ್ಗೆ ಅವ್ರೆ, ಇನ್ನು ನಾವು ಹಸಿ ಗಾಯಕ್ಕೆ ಇನ್ನು ನಾವು ಉಪ್ಪು ಖಾರ ಸುರಿಯೋದಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರೋಣ ಅಂತ ಹೇಳ್ತಾ ಇರ್ತಾರೆ ಕೃಷ್ಣಮೂರ್ತಿ ಅವರು. ಇನ್ನಿ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಊಟಕ್ಕೆ ಕೂತಿರ್ತಾರೆ. ಆಗ ಕಾವ್ಯ ಸರ್ವ್ ಮಾಡ್ತಾ ಇರ್ತಾಳೆ. ಆಗ ಏನು ಡೈಲಿ ಇದೇ ಸಾಂಬಾರೇನಾ, ಬೇರೆ ಸಾಂಬಾರೇ ಇಲ್ವಾ ಅಂತ ರಾಜ್ ಕೇಳ್ಬೇಕಾದ್ರೆ, ಏಕೆ ಡೈಲಿ ಈ ಸಾಂಬಾರ್ ತಿಂದಿ ಬೋರ್ ಹೊಡೆದೋಗಿದ್ಯಾ? ಹಾಗಾದ್ರೆ ಹೊರ್ಗಡೆ ಹೋಗಿ ತಿನ್ನೋಗಿ ಅಂತ ಅವಳೇ ಹೇಳ್ಬೇಕಾದ್ರೆ, ಏನು ನನ್ ಮಗ ಹೊರ್ಗಡೆ ತಿನ್ನಲ್ಲ, ಅವನ್ಗೆ ಹೊರ್ಗಡೆ ಫುಡ್ ಎಲ್ಲ ಅಡ್ಜಸ್ಟ್ ಆಗಲ್ಲ ಗೊತ್ತು ಅಲ್ವಾ ಅಂತ ಹೇಳ್ಬೇಕಾದ್ರೆ, ಹಾ ಅತ್ತೆ ನನಗೂ ಗೊತ್ತು, ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಕಾವ್ಯ ಬೇರೆ ಗೆಟಪ್ ಅಲ್ಲಿ ಕರ್ಕೊಂಡ್ ಬಂದಿರ್ತಾಳೆ. ಆಗ ಮನೆ ಮಂದಿಯವರೆಲ್ಲರೂ ನೋಡಿ, ವಾ ಏನೋ ಇದು, ಹೆಂಡ್ತಿ ಬಂದ್ಲು ನಿನ್ನ ಗೆಟಪೇ ಚೇಂಜ್ ಮಾಡ್ಬಿಟ್ಲು ಅಂತ ರಾಜ್ ಹೇಳ್ತಾ ಇರ್ತಾನೆ. ಆಗ ಮನೆ ಮಂದಿಯವರೆಲ್ಲರೂ ಸೇರಿ, ಈಗ
ಗೆಟಪೇ ಚೇಂಜ್ ಮಾಡಿದಾಳೆ. ಇನ್ನ ಈ ಮನೆ ಮಂದಿಲಿ ಏನೇನ್ ಕಲಂಕ ಹುಟ್ಟಿಸ್ತಾಳೋ ಅಂತ ರುದ್ರಾಣಿ ಹೇಳ್ಬೇಕಾದ್ರೆ ಈಗ ಏನಾಯ್ತು, ಅವ್ರ ಹೆಂಡತಿಗೋಸ್ಕರ ಅವ್ರು ಬದ್ಲಾಗಿದ್ದಾರೆ ಅಷ್ಟೇ ಅಲ್ವಾ, ನೀವ್ ಅನ್ಕೊಳ್ಳೋ ರೀತಿ ಏನೂ ಆಗಲ್ಲ ಬಿಡಿ ರುದ್ರಾಣಿ ಅವ್ರೆ ಅಂತ ಹೇಳ್ತಾ ಇರ್ತಾಳೆ. ಆಗ ಅವ್ರು ಮಾತಾಡ್ತಿರೋ ವಿಚಾರನ ಕೇಳಿಸ್ಕೊಂಡು ಧಾನ್ಯಲಕ್ಷ್ಮಿಗೆ ಅವನ ಹೆಂಡತಿ ಅವನ ಇಷ್ಟ, ನಿನಗೇನಾದ್ರೂ ಕಷ್ಟ ಆಗ್ತಿದ್ಯಾ, ನಿನ್ ಗಂಡ ಹೇಗಿರ್ಬೇಕೋ ಹಾಗಿಟ್ಕೋ ಅಂತ ಧಾನ್ಯಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಆಗ ಅವರ ಅಜ್ಜಿ, ಯಾಕೆ ಧಾನ್ಯಲಕ್ಷ್ಮಿ ಈ ತರ ಮಾತಾಡ್ತಿದ್ಯಾ, ಈಗ ಅವಳೇನಂದ್ಲು, ಕಲ್ಯಾಣ್ ಚೆನ್ನಾಗಿದ್ದಾನೆ ಅಂತ ತಾನೇ ಹೇಳಿದ್ದು, ಮತ್ಯಾಕ್ ನೀನ್ ಈ ತರ ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಇನ್ನೀ ಕಡೆ ರಾಜಿನ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ಕಾವ್ಯನ ಮಲ್ಕೊಳ್ಳೋದಿಕ್ಕೋಸ್ಕರ ಬರ್ತಾ ಇರ್ತಾಳೆ. ಆಗ ಹೇಯ್ ನಿಂತ್ಕೋ, ನಿನ್ಗೇನಾಯ್ತು, ಅಂತದ್ ಏನಾಗಿದೆ, ಅಲ್ಲಿ ಏನು ಡೈನಿಂಗ್ ಹಾಲ್ ಹತ್ರ ಎಲ್ಲ ವ್ಯಂಗ್ಯವಾಗಿ ಮಾತಾಡ್ತಿದ್ದೆ, ನಾನ್ ಅಂತದ್ ಏನ್ ಮಾಡಿದೀನಿ ಅಂತ ಹಂಗ್ ಮಾತಾಡ್ತಿದ್ದೆ, ಅಲ್ಲ ನಾನೇನ್ ಮಾಡ್ದೆ ರೀ, ನಾನು ಏನು ಮಾಡೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾ, ಎಷ್ಟು ಚೆನ್ನಾಗಿ ನಟನೆ ಮಾಡೋದ್ ಕಲ್ತ್ಬಿಟ್ಟಿದ್ಯಾ, ಕೆಳಗಡೆ ಅನ್ನೋದೆಲ್ಲ ಅಂದ್ಬಿಟ್ಟು ಈಗ ನಾನು ಏನು ಅಂದೇ ಇಲ್ಲ ಅನ್ನೋ ತರ ಹೇಳ್ತಾ ಇದ್ಯಾ, ಅಲ್ಲ ನಿಂಗೇನಾಗಿದೆ ಪ್ರಾಬ್ಲಮ್ ಹೇಳು, ನಾನು ಆದ್ರೆ ಸಾಲ್ವ್ ಮಾಡ್ತೀನಿ ಅಂತ ರಾಜ್ ಹೇಳ್ತಾ ಇರ್ತಾನೆ. ಈಗ ಕಾವ್ಯ ರಾಜ್ ಮತ್ತೆ ಶ್ವೇತಾನ ನೋಡಿರೋ ವಿಚಾರ ರಾಜ್ಗೆ ತಿಳಿಸ್ತಾಳ. ಈ ಕಡೆ ನೋಡಿದ್ರೆ ಅನಾಮಿಕಾ ಮತ್ತೆ ರುದ್ರಾಣಿ ಇಬ್ರು ಸೇರಿ ಕಾವ್ಯನ ಈ ಮನೆಯಿಂದ ಹೊರಗಾಕ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅವ್ರು ಅನ್ಕೊಂಡಂಗೆ ಕಾವ್ಯನ ಈ ಮನೆಯಿಂದ ಹೊರಗಾಕ್ತಾರ ಅಥವಾ ಈ ಮನೆ ತಕ್ಕ ಸೊಸೆ ಕಾವ್ಯನೇ ಅಂತ ಎಲ್ಲರೂ ಹೇಳ್ತಾರ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.